ತುಮಕೂರು ನಗರದಲ್ಲಿ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಿವೃದ್ಧಿ ಕಾಮಗಾರಿಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸೂಚನೆಯಂತೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 10,000ಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ ಅಂತ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೊಡ್ಲಳ್ಳಿ ಅಶ್ವಥ್ ನಾರಾಯಣ ಅವರು ತಿಳಿಸಿದರು. ಅವರು ಪಟ್ಟಣದ ರಾಜೀವ್ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಡಿಸೆಂಬರ್ 2ರ ಸೋಮವಾರ ಬೆಳಗ್ಗೆ 10ರಿಂದ 10:30 ಗಂಟೆಗೆ ಸುಮಾರು ತುಮಕೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯನವರು ಸುಮಾರು 1,259.21 ಕೋಟಿ ರೂಪಾಯಿಗಳ ತುಮಕೂರು ಜಿಲ್ಲಾ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ವಿವಿಧ ಇಲಾಖೆ ಯೋಜನೆಗಳ ಫಲಾನುಭವಿಗಳ ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕೆಪಿಸಿ ಸದಸ್ಯ ಎಡಿ ಬಲರಾಮಯ್ಯ, ಪಟ್ಟಣ ಪಂಚಾಯತ್ ಸದಸ್ಯ ಕೆಆರ್ ಓಬಳರಾಜು, ಮುಖಂಡರುಗಳಾದ ಎಲ್ಐಸಿ ರಾಜಣ್ಣ, ಮೈಲಾರಪ್ಪ, ಈಶ್ವರಯ್ಯ, ರಂಗರಾಜು, ಕವಿತಾ, ವಿದ್ಯಾ, ಜಯರಾಮ್, ಗಣೇಶ್, ಟಿಸಿ ರಾಮಯ್ಯ, ಹನುಮಾನ್, ಕುಮಾರ್, ವೆಂಕಟಪ್ಪ, ಉಮಾಶಂಕರ್, ಆನಂದ್, ಹನುಮಂತ, ಮುನ್ನಬಾಯ್, ಮಹೇಶ್, ದೊಡ್ಡಯ್ಯ, ಮೂರ್ತಿ, ಗೋಪಿ, ಬೈರೇಸ್, ಭರತ್ ಚೌಧರಿ, ರಿಯಾಜ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಶಿವಾನಂದ್, ಕೊರಟಗೆರೆ. ಆತ್ಮೀಯ ಹಿರಿಯ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೇ, ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಆತ್ಮೀಯ ಸ್ನೇಹಿತರೆ, ಏನಿವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ, ತುಮಕೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಗಮನ ಸುಮ್ಮನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕಳಿಸಿ ಎಲ್ಲ ಒಂದು ಕಡೆ ಪೂಜೆ ಮಾಡಿಸಿ ಕಳಿಸೋದು ನಮ್ಮ ಮುಖ್ಯಮಂತ್ರಿಗೆ ಅಷ್ಟು ಇದಾಗಲ್ಲ ಅಂತೇಳಿ ಎಲ್ಲ ಸವಲತ್ತುಗಳನ್ನ ಮತ್ತೆ ಎಲ್ಲ ಕ್ಷೇತ್ರದ ಕಾರ್ಯಕ್ರಮಗಳನ್ನ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಒಂದು ಕಡೆ ಸೇರಿಸಿ ಸುಮಾರು 1,259 ಕೋಟಿಗಿಂತ ಜಾಸ್ತಿ ಕಾರ್ಯಗಳನ್ನ ಎಲ್ಲ ಒಂದು ಕಡೆನೆ ಸವಲತ್ತುಗಳನ್ನ ವಿತರಿಸೋದು, ಮತ್ತೆ ಕಾರ್ಯಕ್ರಮಗಳಿಗೆ ಮುದ್ದೆ ಪೂಜೆ ಇರ್ಬೋದು, ಇನಾಗ್ರೇಷನ್ ಇರ್ಬೋದು, ಎಲ್ಲವನ್ನು ಮಾನ್ಯ ಮುಖ್ಯಮಂತ್ರಿಯವರ ಕೈಲಿ ಮಾಡಿಸ್ಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾನ್ಯ ಗೃಹ ಸಚಿವರು ಆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಹದಾಸೆ. ಯಾಕೆ ಅಂದ್ರೆ ಏನಿವತ್ತು ವಿರೋಧ ಪಕ್ಷದವರು ಯಾವುದೇ ರೀತಿಯ ಕಾರ್ಯಕ್ರಮಗಳಾಗ್ತಾ ಇಲ್ಲ, ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮ ವಿರೋಧ ಪಕ್ಷ ಶಾಸಕರುಗಳು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನ್ ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದ್ದೀವಿ ಎಲ್ಲ ಬಿಟ್ಟು ಅದೊಬ್ಬರು ಕಾಂಗ್ರೆಸ್ ನಲ್ಲಿ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಬಿಜೆಪಿ ಅವರು ಕೊಡ್ತಾವ್ರೆ, ಜೆಡಿಎಸ್ ನವರು ಕೊಡ್ತಾವ್ರೆ, ಎಲ್ಲರೂ ಕಾಂಗ್ರೆಸ್ ನವರು ತಗೊಳ್ತಾವ್ರೆ. ಅದು ಒಂಥರ ಸವಲತ್ತೇನೆ. ಯಾವತ್ತು ನಿರಂತರವಾಗಿರ್ತಕ್ಕಂಥ ಸವಲತ್ತು ಯಾವ್ದಾದ್ರು ಇದ್ರೆ ಗ್ಯಾರಂಟಿ ಸವಲತ್ತುಗಳೇನೆ. ಆ ಸವಲತ್ತುಗಳನ್ನ ಬಿಟ್ಬಿಡ್ತಾರೆ. ಏನೋ ಲೆಕ್ಕ ಬರೋದು ನಮ್ಗೆ 10 ಕೋಟಿ ಇಲ್ಲ 5 ಕೋಟಿ ಮಾಡೋ ಕೆಲಸಕ್ಕೆ ಅರ್ಥ ಮಾಡೋದಕ್ಕೆ ಏನೋ ಒಂದು ಹೇಳಿಕೆ ಕೊಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಕೊರಟಗೆರೆ ಕ್ಷೇತ್ರಕ್ಕೆ ನಮ್ಮ ಮಾನ್ಯ ಗೃಹ ಸಚಿವರು ಅತಿ ಹೆಚ್ಚು ಅನುದಾನವನ್ನು ತಂದು, ಉದಾಹರಣೆಗೆ ಈಗ ತಾನೇ ನಮ್ಮ ಬಲರಾಮಣ್ಣ ಹೇಳಿದಂಗೆ ಒಳವನಹಳ್ಳಿ ಮತ್ತೆ ಕೋಲಾರ ದಂತ್ರ ಮತ್ತೆ ಇದು ನೆಲಾಳ ಮತ್ತೆ ಜೋಗಿಕೆರೆ ರಸ್ತೆಗೆ 20 ಕೋಟಿ ರೂಪಾಯಿ ಅಲ್ಲೇನೆ ಪೂಜೆ ಮಾಡ್ತಾರೆ. ಇಲ್ಲಿ KIB ಬಿಲ್ಡಿಂಗ್ ಆಗ್ತಾ ಇದೆ, ಸುಮಾರು 1.5-2 ಕೋಟಿ ಅದಿರ್ಬೋದು. 10 ಕೋಟಿ 80 ಲಕ್ಷ ರೂಪಾಯಿ ವಿವಿಧ ಕಾಮಗಾರಿಗಳಿಗೆ ಆಗಲೇ ಅದನ್ನು ಕೂಡ PMJSY ಪ್ರೋಸೆಸಿಂಗ್ ಇದೆ. ಅದು ಮತ್ತೆ TRDL ನಲ್ಲಿ ಸುಮಾರು 5-6 ಕೋಟಿ ರೂಪಾಯಿಗಿಂತ ಜಾಸ್ತಿ ಕೆಲಸಗಳು, ದೊಡ್ಡ ದೊಡ್ಡ ಕೆಲಸಗಳು ಎಲ್ಲವೂ ಕೂಡ ಅಲ್ಲೇ ಇನಾಗ್ರೇಷನ್ ಆಗುತ್ತೆ. ಅದೊಂದು ಮೆಸೇಜ್ ನ ಪಾಸ್ ಮಾಡಬೇಕು. ಏನು ಈಗ ಈ ಸರ್ಕಾರ ಉದ್ದೇಶ ಏನಂದ್ರೆ, ಡಿಸೆಂಬರ್ 2ನೇ ತಾರೀಕು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ತುಮಕೂರಿಗೆ ಆಗಮಿಸುತ್ತಾ ಇದ್ದಾರೆ. 11 ಗಂಟೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಸುಮಾರು 40,000 ಜನಗಳಿಗೆ, ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆಯೇ 1,293 ಕೋಟಿ ರೂಗಳ ಕಟ್ಟಡ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳಾದಂಥ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಸಹಕಾರ ಸಚಿವರಾದಂಥ ಕೆ ರಾಜಣ್ಣನವರು ಈ ಕಾರ್ಯಕ್ರಮವನ್ನು ಮುಚ್ಚುಳಿಯಲ್ಲಿರ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾದ್ರು ನಮ್ಮೆಲ್ಲರ ಜವಾಬ್ದಾರಿ. ಈ ಸವಲತ್ತುಗಳನ್ನು ಪಡೆಯುವಂತಹದನ್ನ
ಪಂಚಾಯತಿ ಮಟ್ಟದಲ್ಲಿ ಬಸ್ಸಿನ ಸೌಕರ್ಯವನ್ನು ಒದಗಿಸಿರ್ತಾರೆ. ಈ ಸವಲತ್ತು ತರುವಂತರನ್ನ ನಮ್ಮ ಮುಖಂಡರು ಜೊತೆಯಲ್ಲಿ ತಗೊಂಡು ಈ ಕಾರ್ಯಕ್ರಮಕ್ಕೆ ತರಬೇಕು ಅಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಾಗೂ ಎಲ್ಲರೂ ಸಹ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದೇಶ ಮಾಡಿದ್ದಾರೆ. ನಮ್ಮ ತಾಲೂಕಿನಿಂದ ಹೆಚ್ಚು ಜನಸಂಖ್ಯೆ 10,000 ಜನ ಅಲ್ಲಿ ಸೇರಿಸಬೇಕು ಅಂತ ಹೇಳ್ತಾರೆ. ದಯವಿಟ್ಟು ತಮ್ಮ ಮಾಧ್ಯಮದವರು ಹೆಚ್ಚಿನ ಪ್ರಚಾರ ಕೊಟ್ಟು ಡಿಸೆಂಬರ್ 2ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲೆಲ್ಲ ನಮ್ಮ ರಾಜ್ಯದ ಬಡವರ ಮುಖ್ಯಮಂತ್ರಿ ಅಂತ ಹೆಸರು ತಗೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ತಗೊಂಡಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಅಭಿವೃದ್ಧಿ ಕಾರ್ಯಕ್ರಮದ ಶಂಕುಸ್ಥಾಪನೆ, ಉದ್ಘಾಟನೆ ಮತ್ತು ಫಲಾನುಭವಿಗಳಿಗೆ ಸವಲತ್ತು ಕಾರ್ಯಕ್ರಮ ನಡೀತಾ ಇದೆ. ಇದು ನೀವೆಲ್ಲ ತಿಳ್ಕೊಂಡಿರೋಕ್ಕೆ ಈ ಕಾಂಗ್ರೆಸ್ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಮೇಲೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನ ಕರೆಸಿ 2ನೇ ಕಾರ್ಯಕ್ರಮ ಇದೆ. ಯಾವ ಜಿಲ್ಲೆಯಲ್ಲೂ 2 ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಇಲ್ಲೇ ಇದ್ರು ಕೂಡ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಕನಸನ್ನು ಯಾವಾಗ ಕಾಣ್ತಾ ಇರ್ತಾರೆ. ಆ ಅಭಿವೃದ್ಧಿ ಕನಸಿಗೆ ಒಂದು ಉದಾಹರಣೆ, ಉತ್ತಮ ಉದಾಹರಣೆ ಅಂತಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ 2ನೇ ತಾರೀಕು ಮಾಡಿದ್ದಾರೆ. ಇದು ಒಂದು ಇತಿಹಾಸ. ತುಮಕೂರು ಜಿಲ್ಲೆಯಲ್ಲಿ ಪರಮೇಶ್ವರ್ ಸಾಹೇಬರು ಈ ಚಂದ್ರಸೂರ್ಯ ಇರೋ ತನಕ ಅವರ ಹೆಸರನ್ನ ಶಾಶ್ವತವಾಗಿ ಇರ್ತಕ್ಕಂಥ ಕೆಲಸ, ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು, ಎಲ್ಲ ಯುವಕರು, ಕ್ರೀಡಾಸಕ್ತರು ಬಹಳ ಖುಷಿಯಾಗಿ ಈ ಒಂದು ಕಾರ್ಯಕ್ರಮನ ಎದುರು ನೋಡ್ತಾ ಇದ್ದಾರೆ. ಹಂಗಾಗಿ ಕೊರಟಗೆರೆ ತಾಲೂಕಿಗೆ ನಮ್ಮ ಶಾಸಕರು ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿಗೆ ಏನು ಸವಲತ್ತುಗಳ ವಿಚಾರಣೆ ಮಾಡೋಕ್ಕೆ ಫಲಾನುಭವಿಗಳು ಹೋಗ್ತಾರೆ. ಅದ್ರ ಜೊತೆಗೆ ನಮ್ಮ ಮುಖಂಡರು ಕೂಡ ನಮ್ಮ ಮನೆ ಕಾರ್ಯಕ್ರಮದ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹೇಬರ ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಆಗಿದ್ದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಅತಿ ಹೆಚ್ಚಿನದಾಗಿ ವಾಲಂಟಿಯರ್ ಆಗಿ ನಾವು ಭಾಗವಹಿಸಿ ಸಾಹೇಬರ ನೇತೃತ್ವದ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ತಮಗೆಲ್ಲರೂ ಹೇಳ್ತೀನಿ. ಇವತ್ತು ವಿರೋಧ ಪಕ್ಷದವರು ಕಲ್ಲಣ್ಣ ಸಾಹೇಬ್ ಹೇಳ್ದಂಗೆ ಯಾವಾಗ ಹೇಳಿದ್ರು, ಇವತ್ತೇನು ಗ್ಯಾರಂಟಿ ಕೊಟ್ಬಿಟ್ಟು ಎಲ್ಲ ಬರ್ಡನ್ ಆಗೋಯ್ತೆ ಅಂತ ಹೇಳಿ, ಇವತ್ತು ಅಭಿವೃದ್ಧಿನೂ ಕೂಡ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿನೂ ಕೂಡ ಮಾಡ್ತೀವಿ ಅಂತ ನಿರೂಪಿಸೋಕ್ಕೋಸ್ಕರ ತುಮಕೂರು ಜಿಲ್ಲೆ ಮಾದರಿಯಾಗಿ ತಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ಇದನ್ನ ನಮ್ಮ ತಾಲೂಕಿನ ಪತ್ರಿಕಾ ಮಿತ್ರರಲ್ಲಿ ಹೇಳ್ಕೊಳ್ಳೋದ್ರಿಂದ ಸಾಹೇಬರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಅತಿ ಹೆಚ್ಚಿನ ಒಂದು ಪ್ರಚಾರ ಕೊಡ್ರಿ. ಯಾಕೆಂದ್ರೆ ಯಾರು ಸಾಧಾರಣ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ತರಕ್ಕೆ ಯಾರು ಸಣ್ಣ ಪುಟ್ಟ ಕೈ ಆಗೋದಿಲ್ಲ. ಸಾಹೇಬರಿಗೆ ಆದ ಶಕ್ತಿ ದೇವರು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಅತಿ ಬೆಂಬಲವಾಗಿ ನಿಂತ್ಕೊಂಡು ಮತ್ತೆ ಪ್ರಚಾರ ಮಾಡಿ ಸಾಹೇಬರು ಒಂದು ಒಳ್ಳೆಯ ಸ್ವಲ್ಪ ಬರಲಿ ಅಂತ ಹೇಳಿ ತಾವೆಲ್ಲರೂ ಕೂಡ